ಇನ್ನು ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಧಿವೇಶನ ನಿಗದಿ ಹಿನ್ನೆಲೆಯಲ್ಲಿ ಸುಗ್ರೀವಾಜ್ಞೆಯನ್ನ ವಾಪಸ್ ಕಳಿಸಿದ್ದಾರೆ. ನಾವು ಸುಗ್ರೀವಾಜ್ಞೆ ಕಳಿಸಿದಾಗ ಅಧಿವೇಶನ ನಿಗದಿ ಆಗಿರಲಿಲ್ಲ. ಸುಗ್ರೀವಾಜ್ಞೆ ರಾಜ್ಯಪಾಲರ ಕೈ ಸೇರುವ ವೇಳೆಗೆ ಅಧಿವೇಶನ ನಿಗದಿಯಾಗಿದೆ. ಹೀಗಾಗಿ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಅಂತ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ಏನು ಹೇಳ್ತಾರೆ, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದ್ದಾರೆ. ಆರ್ಡಿನೆನ್ಸು ನನಗೆ ಸೈನ್ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು, ಅಸೆಂಬ್ಲಿ ಅದಕ್ಕೋಸ್ಕರ ಅಸೆಂಬ್ಲಿಲಿಟ್ಟು ಪಾಸ್ ಮಾಡಿ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ? ನಾವು ಆರ್ಡಿನೆನ್ಸ್ ಮುಂಚಿತವಾಗಿ ಕಳಿಸಿದ್ದು, ಬಟ್ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿತ್ತು. ಅದಕ್ಕೆ ಅವರು ಕಳಿಸಿದ್ದಾರೆ. ಏನು ಬೇರೆ ಇನ್ನೇನು ಹೇಳಿಲ್ಲ ಅದರಲ್ಲಿ. ಅಧಿವೇಶನದಲ್ಲಿ ಪಾಸ್ ಮಾಡ್ತೀರಾ ಸರ್? ಹಾಗಾದ್ರೆ ಈಗ ಮತ್ತೆ ಮಾಡಲೇಬೇಕಲ್ಲ ಅವ್ರು ಏನು. ಕಿರಣ್, ಈ ಕನ್ನಡ ಕಡ್ಡಾಯ 60% ಕನ್ನಡ ಕಡ್ಡಾಯ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ಗೊಂದಲ ಸೃಷ್ಟಿಯಾಯಿತು? ಇಲ್ಲಿ ಸ್ಪಷ್ಟತೆ ಏನು ಹಾಗಾದ್ರೆ ಈ ವಿಚಾರವಾಗಿ? ಸುಕನ್ಯಾ, ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ದಾರೆ ಅನ್ನುವಂತ ಒಂದು ವಿಚಾರ ಬಹಿರಂಗವಾದಂತಹ ಹಿನ್ನೆಲೆಯಲ್ಲಿ ಈ ಗೊಂದಲ ಸೃಷ್ಟಿಯಾಗಿರುವಂತದ್ದು. ಆ ಗೊಂದಲಕ್ಕೆ ಈಗ ರಾಜಭವನದಿಂದ ಸ್ಪಷ್ಟನೆಯನ್ನ ಕೊಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ವಾಪಸ್ ಕಳುಹಿಸಿಲ್ಲ, ತಿರಸ್ಕಾರವನ್ನು ಕೂಡ ಮಾಡಿಲ್ಲ. ಬದಲಾಗಿ ಆ ಸುಗ್ರೀವಾಜ್ಞೆಯನ್ನ ವಿಧಾನಮಂಡಲ ಅಧಿವೇಶನ ನಿಗದಿಯಾಗಿರುವಂತಹ ಕಾರಣಕ್ಕಾಗಿ ವಿಧೇಯಕದ ರೂಪದಲ್ಲಿ ಸದನದಲ್ಲಿ ಮಂಡಿಸಿ ಸದನದ ಒಪ್ಪಿಗೆಯನ್ನ ಪಡೆದು ಅಂಗೀಕಾರವನ್ನ ಪಡೆದು ನಂತರ ರಾಜ್ಯಪಾಲರಿಗೆ ಕಳುಹಿಸಿ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟು ಈಗ ರಾಜಭವನ ಈಗ ಸುಗ್ರೀವಾಜ್ಞೆಯನ್ನ ರಾಜ್ಯ ಸರ್ಕಾರಕ್ಕೆ ವಾಪಸ್ ಮಾಡಿರುವಂತದ್ದು. ಇಲ್ಲಿ ಆರಂಭಿಕವಾಗಿ ಇದ್ದಂತಹ ಗೊಂದಲ ಏನಂದ್ರೆ ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ತಿರಸ್ಕಾರ ಮಾಡಿದ್ದಾರೋ ಅಥವಾ ಮಾಹಿತಿಯನ್ನ ಕೇಳಿ ವಾಪಸ್ ಕಳುಹಿಸಿದ್ದಾರೋ ಅನ್ನುವಂತಹ ಗೊಂದಲ ಇತ್ತು. ರಾಜ್ಯ ಸರ್ಕಾರದಿಂದಲೂ ಕೂಡ ಅದನ್ನ ಸರಿಪಡಿಸುವ ಆ ಗೊಂದಲವನ್ನ ಸರಿಪಡಿಸುವಂತ ಒಂದು ಕೆಲಸ ಕೂಡ ಆರಂಭಿಕವಾಗಿ ಇವತ್ತು ಬೆಳಗ್ಗಿನಿಂದಲೂ ಕೂಡ ಆಗಿರ್ಲಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೊಟ್ಟಂತ ಹೇಳಿಕೆ ಅಂದ್ರೆ ರಾಜ್ಯಪಾಲರು ವಾಪಸ್ ಕಳುಹಿಸಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗಾಗಿ ಅಲ್ಲಿ ವಾಪಸ್ ಕಳುಹಿಸಿರುವಂತಹ ಸಂದರ್ಭದಲ್ಲಿ ಸ್ಪಷ್ಟೀಕರಣವನ್ನ ಕೇಳಿ ವಾಪಸ್ ಕಳಿಸಿದ್ದಾರೆ ಅಥವಾ ತಿರಸ್ಕಾರವನ್ನ ಮಾಡಿ ವಾಪಸ್ ಕಳಿಸಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇರಲಿಲ್ಲ. ಹಾಗಾಗಿ ಖುದ್ದಾಗಿ ರಾಜಭವನದೊಂದಿಗೆ ಮಾಧ್ಯಮ ಪ್ರಕಟಣೆಯ ಮುಖಾಂತರವಾಗಿ ಈ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿರುವಂತದ್ದು. ಸಹಜವಾಗಿ ಸುಕನ್ಯಾ ಏನಂದ್ರೆ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತದ್ದು ಯಾವಾಗ ವಿಧಾನಮಂಡಲ ಅಧಿವೇಶನ ನಡೀತಾ ಇರೋದಿಲ್ವೋ ಅಂತಹ ಸಂದರ್ಭದಲ್ಲಿ ಮಾತ್ರ ತುರ್ತಾಗಿ ಹೊರಡಿಸಬೇಕಾದಂತಹ ಕೆಲವೊಂದಷ್ಟು ಅಧ್ಯಾದೇಶಗಳಿಗೆ ರಾಜ್ಯಪಾಲರು ಅಂಕಿತ ಬೇಕಾಗಿರುತ್ತೆ. ಆಗ ಸುಗ್ರೀವಾಜ್ಞೆಯ ಮುಖಾಂತರವಾಗಿ ಅದನ್ನ ಹೊರಡಿಸುವಂತ ಕೆಲಸವನ್ನ ಕಾನೂನನ್ನ ಜಾರಿಗೆ ತರುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ. ಆದ್ರೆ ಈಗ ಈ ಕನ್ನಡ ಭಾಷಾಭಿವೃದ್ಧಿ ವಿಧೇಯಕಕ್ಕೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಕಳುಹಿಸಿದ ನಂತರ ವಿಧಾನಮಂಡಲದ ಅಧಿವೇಶನ ದಿನಾಂಕ ನಿಗದಿಯಾಗಿತ್ತು. ಹಾಗಾಗಿ ದಿನಾಂಕ ನಿಗದಿಯಾಗಿರುವಂತಹ ಕಾರಣಕ್ಕಾಗಿ ಈಗ ರಾಜ್ಯಪಾಲರು ಈ ಇದನ್ನ ಸುಗ್ರೀವಾಜ್ಞೆಯನ್ನ ವಿಧೇಯಕದ ರೂಪದಲ್ಲಿ ಮಂಡಿಸಿ ನಂತರ ಕಳುಹಿಸಿ ಅನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟು ರಾಜ್ಯ ಸರ್ಕಾರಕ್ಕೆ ವಾಪಸ್ ಮಾಡಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ವಿಧೇಯಕ ತಿರಸ್ಕಾರವನ್ನ ಮಾಡಿಲ್ಲ ಅಥವಾ ವಾಪಸ್ ಕೂಡ ಕಳಿಸಿಲ್ಲ, ಸದನದಲ್ಲಿ ಮಂಡಿಸಿ ಅನ್ನುವಂತ ಸೂಚನೆ ರಾಜ್ಯ ಸರ್ಕಾರಕ್ಕೆ ವಾಪಸ್ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ಕಿರಣ್ ಹನ್ನೆಡ್ಕ.